ಹಿಂದೂ ಮಹಾಗಣಪತಿಯ ಉತ್ಸವದ ಧರ್ಮಸಭೆಯ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಆರಾಧ್ಯ ಗುರುಗಳು, ನನ್ನ ಮಾರ್ಗದರ್ಶಕರು ಆಗಿರುವಂತಹ ಕಡಗಂಚಿಯ ಪರಮ ಪೂಜ್ಯರ ಪಾದಗಳಿಗೆ ಅನಂತ ಕೋಟಿಯ ಭಕ್ತಿಯ ಪ್ರಣಾಮಗಳನ್ನೇ ಸಲ್ಲಿಸಿ, ಹಾಗೆ ನಮ್ಮ ಈ ಗುಲ್ಬರ್ಗ ಜಿಲ್ಲೆಗೆ ಒಳ್ಳೆಯ ಧರ್ಮದ ಸಂದೇಶವನ್ನು ಕೊಡಲಿಕ್ಕೆ, ಧರ್ಮದ ಬಗ್ಗೆ ಒಳ್ಳೆಯ ವಿಚಾರಗಳನ್ನು ತಿಳಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಮಾಧವಿಲತಾ ಅಮ್ಮನವರಲ್ಲಿ ಕೂಡ ಶರಣಗಳನ್ನು ಸಮರ್ಪಣೆ ಮಾಡಿ, ಹಾಗೆ ವೇದಿಕೆ ಮೇಲೆ ಇರುವಂಥ ಅವರಿವರೆನ್ನದ ಎಲ್ಲ ನಾಯಕರೇ, ಹಿರಿಯ ಮುಖಂಡರೇ ಹಾಗೂ ಹಿಂದೂ ಮಹಾಗಣಪತಿ ಉತ್ಸವದ ಅಧ್ಯಕ್ಷ, ಉಪಾಧ್ಯಕ್ಷ, ಸರ್ವ ಸದಸ್ಯರೇ, ಪದಾಧಿಕಾರಿಗಳೇ ಹಾಗೂ ಮುಂದಿನ ಸನಾತನ ಧರ್ಮದ ರಕ್ಷಕರಾಗಿರುವಂಥ ನನ್ನೆಲ್ಲ ಪ್ರೀತಿಯ ಯುವಕ ಯುವತಿಯರೇ, ಮುದ್ದು ಮಕ್ಕಳೇ, ತಾಯಂದಿರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಸಮಯ ಅಂತ ನಮಗೆ ಕೊಟ್ಟಿಲ್ಲ, ಎರಡು ನಿಮಿಷ ಮಾತಾಡ್ತೀನಿ, ಕಿವಿ ಕೊಟ್ಕೊಂಡು ಕೇಳಬೇಕು. ದಯವಿಟ್ಟು ವಿಚಾರ ಮಾಡ್ರಿ. ಇವತ್ತಿನ ದಿವಸ ನಾವು ಎಲ್ಲಿಗೆ ಬಂದು ನಿಂತೀವಿ ಅಂತಂದ್ರೆ, ನಾವು ಭಾರತ ದೇಶದೊಳಗೆ ಹುಟ್ಟಿ ಭಾರತ ದೇಶದ ಸಂಸ್ಕಾರ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು, ಭಾರತ ದೇಶದ ದೇವರುಗಳನ್ನ ನಾವು ಕುಂಡಿಸ್ಲಿಕ್ಕೂ ಕೂಡ ಏನಂತಂದ್ರೆ ಇವತ್ತು ಬೇರೆಯವರಿಗೆ ತಲೆಬಾಗುವಂಥ ಸಮಯ ಬಂದದ. ನಾನು ಒಂದೇ ಒಂದು ನಿಮಗೆ ಕೈ ಮುಗಿದು ಕೇಳ್ಕೊಂತೇನೆ, ಎಲ್ಲ ಯುವಕ ಯುವತಿಯರೇ ಮತ್ತೆ ಭಾರತ ದೇಶದ ಎಲ್ಲ ಹಿಂದೂ ಯುವಕರು ಇನ್ನೂ ಕೂಡ ನೀವು ಕೈ ಕಟ್ಟಿಕೊಂಡು ಕುಂತ್ರಿ ಅಂತಂದ್ರ ನಿಜವಾಗಲೂ ಹೇಳ್ತೇನೆ, ಒಂದು ತಿಳ್ಕೊರಿ, ಇನ್ನೂ ನೀವು ಕೈ ಕಟ್ಕೊಂಡು ಕುಂತ್ಕೊಂಡ್ರಿ ಅಂತಂದ್ರೆ ನಾಳೆ ನಮ್ಮ ಮನೆಗೆ ಬಂದು ನಮ್ಮ ಹೆಣ್ಣು ಮಕ್ಕಳನ್ನ ಏನು ಬೇಕಾದೆಲ್ಲ ಮಾಡಿ ನಮ್ಮ ಜೀವ ಹೊಡೆದು ನಮ್ಮ ಮನೆಗೆ ಬಂದು ಹಸಿರು ಧ್ವಜ ಕುಡಿಸೋ ತನಕ ಅವ್ರು ಬಿಡಂಗಿಲ್ಲ. ಅಲ್ಲಿ ತನಕ ನಾವು ಕೂಡ ಸುಮ್ಕೊಂಡ್ರಬಾರ್ದು. ನೀವು ವಿಚಾರ ಮಾಡ್ರಿ, ನಾವು ಬರೀ ಚಪ್ಪಾಳೆ ಹೊಡಿತೀರಿ ಹೋಗ್ತೀರಿ, ನೀವು ಭಾರಿ ಡೇಂಜರ್ ಎರಡು ಸಾಮಾನ್ಯ ಇರಲ್ಲ. ಮತ್ತೆ ಯಾರು ಬರ್ತಾರ, ಮತ್ತೆ ನೀವು ರಾಜಕೀಯ ಕರೆ ಬಲಿ ಆಗ್ತೀರಿ, ಇಲ್ಲಾಂತಂದ್ರೆ ಯಾವ್ದು ಕರೆ ಬಲಿ ಆಗ್ತೀರಿ. ನಾನು ಒಂದೇ ಕೇಳ್ತೀನಿ, ನನಗೆ ಎಂಥ ಯುವಕರು ಬೇಕು ಅಂತಂದ್ರೆ ಎಲ್ಲ ತಮ್ಮ ಇಲ್ಲೆಲ್ಲರೂ ಸಾಲಿ ಕಲ್ತವ್ರು ಅದೀರಿ, ಕಲೀಲಾರನು ಅದೀರಿ. ನಾವೆಲ್ಲರೂ ಕೂಡ ವಿಚಾರ ಮಾಡ್ಬೇಕು. ನಿಮ್ಗೆ ಒಂದೇ ಕೇಳ್ಕೊಂತೀನಿ, ಇಲ್ಲಿ ಬಹಳ ಜನ ಯುವಕರು ಅದಾರ, ಯುವತಿಯರು ಅದಾರ. ನನಗೆ ಅನಿಸ್ತೈತಿ ದೇಶ ನಿಂತಿದ್ದೆ ಒಂದು ಯುವಕ ಯುವತಿಯರ ಮೇಲ. ಹಿರಿಯರಂತೂ ಏನೂ ಮಾಡೋಕ್ಕಾಗಲ್ಲ, ಅವ್ರ ಆಶೀರ್ವಾದ ಇದ್ರೆ ಸಾಕು. ಇಲ್ಲಿ ಬಹಳ ಜನ ನಮ್ಮ ಭಾರತ ದೇಶದಾಗ 90% ಯುವಕರು ಏನಂತಂದ್ರೆ ಈ ದೇಶದೊಳಗೆ ಅದಾರ. ನಾನು ಎಲ್ಲ ಯುವಕರಿಗೆ ಕೈ ಮುಗಿದು ಕೇಳ್ಕೊಂತೀನಿ, ತಮ್ಮ ನಿಮ್ದು ಏನದ ಎಲ್ಲ ಬಿಟ್ಟು ಒಂದು ಹುಡುಗಿಗಾಗಿ ನೀವು ಜೀವನ ಕಳ್ಕೊಳ್ಳಕತ್ತೀರಿ, ಒಂದು ಹುಡುಗಿ ಒಂದು ಹುಡುಗನ ಜೀವನ ಕಳ್ಕೊಳ್ಳಕತ್ತಾರ. ನಾನು ಹೇಳ್ತೀನಿ, ನೀವು ಪ್ರೀತಿ ಮಾಡಕತ್ತೀರಿ, ಮಾಡ್ರಿ, ಪ್ರೀತಿ ಮಾಡ್ರಿ. ದೇಹದ ಪ್ರೀತಿ ಮಾಡಬೇಡ್ರಿ, ದೇಶಕ್ಕೆ ಧರ್ಮಕ್ಕೆ ಪ್ರೀತಿ ಮಾಡಿ ನೋಡ್ರಿ. ನಿಮ್ಮ ಬದುಕು ಬಂಗಾರ ಆಗ್ತದೆ. ಯಾರು ಯಾವಾಗ ಯಾರು ಕೈ ಕೊಡ್ತಾರ ಗೊತ್ತಿಲ್ಲ, ಆದ್ರ ಸನಾತನ ಧರ್ಮ ಯಾವತ್ತು ಕೈ ಕೊಡೋದಿಲ್ಲ, ಕೈ ಹಿಡಿದು ಬೆಳೆಸ್ತದೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಗಮನ ಇಟ್ಕೊಳ್ಬೇಕು. ನಾನು ನಿನ್ನೆ ಜೆರಿಟ್ಗೆ ಹೋಗಿದ್ದೆ. ಅಲ್ಲಿ ಕಾರ್ಯಕ್ರಮದೊಳಗ ಪೊಲೀಸ್ ಅಧಿಕಾರಿಗಳು ಬಹಳ ಜನ ಇದ್ರು. ಯಾರೋ ಪುಣ್ಯಾತ್ಮ ಹೇಳಿದ್ನಂತವೇ ಬನ ಹೆಂಗ ಮಂದಿರ ಹಾಡಾಕಂಗಿಲ್ಲ ಅಂತ. ನಾನು ಅಂದೆ, ತಮ್ಮ ಮಳೆ ಹೊಂಟಿತ್ತು, ಇದೇನು ಮಳೆ ಅಲ್ಲ. ನಾನು ಮಳೆ ಹೊಂಟಿತ್ತು ಅವ್ರಿಗೆ ಹೇಳಿದೆ, ಈ ಮಳೆ ಅಲ್ಲೋ ನೀರಿನ ಮಳೆ ಅಲ್ಲ, ಬೆಂಕಿ ಮಳೆ ಬಂದ್ರು ಹಿಂದೂಗಳ ಅಳಗಾಡಂಗಿಲ್ಲ. ನಾನು ಹೇಳಿದೆ, ಬನ ಹೆಂಗ ಮಂದಿರ ಹಾಡ ಹಾಕಿದ್ರೆ ಭಾಳ ಚಲೋ ಅದ, ಹಾಕ್ಲಿಲ್ಲ ಅಂದ್ರೆ ನಾ ಇವತ್ತು ಒಬ್ಬನೇ ಸನ್ಯಾಸಿಲಿ ನಿಂತೀನಿ. ಯಾರಿಗೆ ವಿರುದ್ಧ ಆದ್ರೆ ನಡೀತದ್ರಿ? ಯಾರಿಗೆ ಬೇಕಾದ ವಿರುದ್ಧ ಆಗಪ್ಪ ನಡೀತದ? ಗುರುಗಳಿಗೆ, ಮಠಾಧೀಶರಿಗೆ, ಸನ್ಯಾಸಿಗಳಿಗೆ ಏನಾದ್ರು ವಿರುದ್ಧ ಆದ್ರೆ ನಾನು ಇವತ್ತೊಬ್ಬನ ನಿಂತೀನಿ. ನೀವು ಹಾಡ ಹಾಕ್ಲಿಲ್ಲ ಅಂತಂದ್ರೆ, ಬನ ಹೆಂಗ ಬಂದಿರ ಹಾಕ್ಲಿಲ್ಲ ಅಂತಂದ್ರೆ ನಾಳೆಗೆ 500 ಜನ ಸನ್ಯಾಸಿಗಳನ್ನ ಇಲ್ಲಿ ಬರ್ತಾರ ಹುಷಾರ್ ಅಂತಂದಾಗ 2 ನಿಮಿಷನಾಗ ಹಾಡ ಹಾಕೋದು. ಇದು ಹಿಂದೂಗಳಿಗೆ ತಾಕತ್ತದ. ನಾನಂತೇನೆ, ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ನೀವೆಲ್ಲ ತಂದೆ ತಾಯಿಗಳು ಭಾಳ ಅದ್ರಿ. ಯವ್ವ, ಮೊದಲು ನೀವು ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸ್ರಿ, ಅದು ಭಾಳ ದೊಡ್ಡದದು. ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸ್ರಿ. ನಿಮ್ಮೆಲ್ಲ ಮಕ್ಕಳಿಗೆ ಬರೀ ಕೇವಲ ನಾನು ಡಿಗ್ರಿ ಓದಿಸೀನಿ, ನಾನು MA ಫಿಲಾಸಫಿ ಓದಿಸೀನಿ, ನಾನು MBBS ಓದಿಸೀನಿ, ನಾನು ಡಾಕ್ಟರ್ ಮಾಡೀನಿ, ಇಂಜಿನಿಯರ್ ಮಾಡೀನಲ್ಲ. ನಿಮ್ಮ ಮಕ್ಕಳಿಗೆ ವಿಚಾರ ಮಾಡಬೇಕು. ಮಕ್ಕಳು ಎಂಥ ಮಕ್ಕಳು ಹೆತ್ತಬೇಕು ಅಂತಂದ್ರೆ, ಎಂಥ ಮಕ್ಕಳು ಹೆತ್ತಬೇಕು ಅಂತಂದ್ರೆ ಹೆಂಗ ಜೀಜಾಬಾಯಿ ತನ್ನ ಎಲ್ಲ ರಕ್ತವನ್ನ ಸುರಿದು ತನ್ನ ಮಗನಿಗೆ ಕುಡಿಸಿ ಇಡೀ ಇವತ್ತು ಹಿಂದುವಿ ಸಾಮ್ರಾಜ್ಯದ ಸಂಸ್ಥಾಪಕ ಛತ್ರಪತಿ ಶಿವರಾಜ ಮಹಾರಾಜ್ ಹೆಂಗ ಬಾರ್ದು ಹಂಗ ತಾಯಿಯಲ್ಲಿ ಎಲ್ಲರೂ ಬೆಳೆಸ್ಬೇಕು. ಅದಕ್ಕಾಗಿ ಹೇಳ್ತೇನೆ, ನಾನು ಮಾತುಗಳು ಕೇಳಕ್ ಬಂದಿರೋ, ನಮ್ಮ ಅಮ್ಮನವ್ರ ಮಾತು ಕೇಳಕ್ ಬಂದಿರೋ ಗೊತ್ತಿಲ್ಲ, ಅವ್ರ ಮಾತು ಕೇಳಕ್ ಬಂದಿರಿ ಕೇಳ್ರಿ. ಆದ್ರೆ ನಿಜವಾಗಲೇ ಹೇಳ್ತೇನೆ, ನೀವು ಯಾರೂ ಕೂಡ ಇವತ್ತಿನ ದಿವಸ
ಯಾವುದಕ್ಕೂ ಮೀಸಲಾಗಬೇಡ್ರಿ. ನೀವು ಎಷ್ಟು ದಿನ ಕೈ ಕುಟ್ಕೊಂಡು ಕುತ್ಕೊಂಡಿರಿ, ಇವತ್ತಿನ ದಿವಸ ಕೈ ಬಿಚ್ಚರಿ. ನಮ್ಗೆ ಎಂಥ ಯುವಕರು ಬೇಕಾಗ್ಯದ ಗೊತ್ತೇನ್? ಎಂಥ ಯುವಕರು ನಮಗೆ, ಎಂಥ ಭಾರತ ದೇಶದೊಳಗೆ ಎಂಥ ಯುವಕರು ಹಿರಿಯರು ಬೇಕಾಗ್ಯಾರ ಅಂತಂದ್ರೆ ಕೈ ಕಟ್ಟಿಕೊಂಡು ನಮಗೆ ಭಾಷಣ ಕೇಳುವಂತಹ ಯುವಕರು ಬೇಕಾಗಿಲ್ಲ. ಧರ್ಮ ದ್ರೋಹಿಗಳು, ದೇಶ ದ್ರೋಹಿಗಳು ಬಂದಾಗ ತೊಡೆ ತಡ್ಕೊಂಡು ನಿಂತಿರ್ತಕ್ಕಂಥ ನನ್ನ ಯುವಕರು ನಮಗೆ ಬೇಕಾಗ್ಯದ. ನೀವು ವಿಚಾರ ಮಾಡ್ರಿ. ನಾನು ಮಾನ್ಯನೇ ಅನ್ಕೊಂಡೆ, ಚೀಟಿ ಬಂತು ಅಡ್ಮಿಷನ್ ಮುಗಿಸ್ತ. ಯಾಕಂತಂದ್ರೆ ವಿಚಾರ ಮಾಡ್ರಿ, ಮಾನ್ಯನೇ ಹೇಳಿದೆ ನಾನು ಚಾರಿಟಿ ಒಳಗ, ಯಾವಾಗ ಗಣೇಶಗ ನೀವು ವಿಘ್ನ ನಿವಾರಕನಾಗಿರ್ತಕ್ಕಂಥ ಗಣೇಶ್ಗೆ ನೀವು ಜೈಲ್ದಾಗ ಇಟ್ಟಿರ ಅಂತಂದ್ರೆ, ಗಣೇಶ್ಗೆ ನೀವು ಗಾಡಿ ಒಳಗೆ ಹಾಕಿನಂದ್ರೆ ನನಗೆ ಗೊತ್ತಾಯ್ತು ತಮ್ಮ, ನಿಮ್ಮ ವಿಘ್ನ ಶುರು ಆಯ್ತು. ವಿಘ್ನಗೆ ತೋಣ ನೀವು ನಿಂತಿದ್ರೆ ನಿಮ್ಮ ವಿಘ್ನ ಶುರು ಆಗ್ಯದ. ನಾನು ಒಂದೇ ಮಾತು ಹೇಳ್ತೇನೆ, ಇರೋ ತನಕ ನಾವೆಲ್ಲರೂ ಕೂಡ ಒಂದಿನ ಸಾವು ಎಲ್ಲರಿಗದ, ಎಲ್ಲರೂ ಸಾಯೋದೀವಿ. ಇರೋ ತನಕ ನಾವು ಹೇಳ್ತೀವಿ, ನೀವೆಲ್ಲರೂ ಎದೆ ತಟ್ಕೊಂಡು ಹೇಳಬೇಕು, ಎಲ್ಲರೂ ಒಂದಿನ ಸಾಯೋದೇ ಅದ. ನಾವು ಇರೋ ತನಕ ಧರ್ಮಕ್ಕಾಗಿರ್ತೀವಿ, ಸತ್ರು ಧರ್ಮಕ್ಕಾಗಿಯೇ ಸಾಯ್ತೀವಿ ಅಂತಕ್ಕಂಥ ಮಾತು. ಯಾಕಂದ್ರೆ ನಾವು ಸನ್ಯಾಸಿಗಳು ಧರ್ಮ ರಕ್ಷಣೆಗೆ ಬಂದೀವಿ. ಏನು ಸ್ವಾಮಿಗಳು ಭಾಳ ಮಾತಾಡ್ತಾರಂತೆ, ಭಾಳ ಜನ ಅಂದ್ರೆ ನಾವೇನು ತಲೆ ಕೆಡಿಸ್ಕೊಳ್ಳಂಗಿಲ್ಲ, ಇನ್ನು ಜಾಡಿಸ್ತೀವಿ ನಾವು, ಅಂಥವ್ಗೆಲ್ಲ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ನಾನು ಒಂದೇ ಕಳೆಯಕ್ಕೆ ನಾವೇನು ತಲೆ ಹೊಡೆದಿಲ್ಲ, ಮೋಸ ಮಾಡಿಲ್ಲ, ಯಾರ ಜೀವನ ಹಾಳು ಮಾಡಿಲ್ಲ, ಧರ್ಮ ರಕ್ಷಣೆಗೆ ನಿಂತೀವಿ. ನಮ್ಮಂಥ ಯುವಕರು ನಾವು ಅಪ್ಪಗೆ ಬಿಟ್ಟು ಬಂದವರದೀವಿ. ಎಲ್ಲರೂ ಸ್ವಾರ್ಥಕ್ಕಾಗಿ ಜೀವನ ಮಾಡಕತ್ತಿರಬಹುದು. ಇವತ್ತಿನ ದಿವಸ ನನ್ನಂಥ ಯುವ ಸನ್ಯಾಸಿಗಳು ಭಾಳ ಜನ ಅದಾರ, ಮಠಾಧೀಶರು ಭಾಳ ಅದಾರ, ಭಾಳ ಜನ ವಾಗ್ಮಿಗಳದಾರ. ದಯವಿಟ್ಟು ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು. ಇವತ್ತಿನ ದಿವಸ ನಮಗೆಲ್ಲ ಹೆಂಗಾಗ್ಯದ ಅಂತಂದ್ರೆ, ಒಂದು ಶಲ್ಯ ಹಾಕೊಂಡು ಏನಾದ್ರೂ ಹುಡುಗ ಕೇಸರಿ ಧ್ವಜ ಹಿಡ್ಕೊಂಡು ಹೊರಗೆ ಹೋದ್ರೆ ಅವ್ವ ಅಪ್ಪ ಹೊಡೆದೆ ಅಲ್ಲಿ ರಾಮ ಅಂದ್ರೆ ಜಗಳದ, ಗಣಪತಿ ಅಂದ್ರೆ ಜಗಳದ ಅಂತ ತಿಳ್ಕೊಂಡು ನಾವು ತಿಳಿಸ್ತೀವಿ. ದೊಡ್ಡ ತಪ್ಪ ಬಿಡ್ರಿ. ನಿಮ್ಮ ಮಕ್ಕಳಿಗೆ ಏನಾದ್ರೂ ಕೇಸರಿ ಧ್ವಜ ಒಂದೇ ಹಾಕೊಂಡು ಹೊಂಟಿದ್ದಂದ್ರ ಇನ್ನೂ 2 ಧ್ವಜ ಹಾಕೊಟ್ಟು ಒಂದು ಕೇಸರಿ ಜಲ್ಲೆ ಹಾಕಿ ಮಗನ ಹೋಗ ಧರ್ಮ ರಕ್ಷಣೆಗೆ ಅಂತ ತಿಳ್ಕೊಂಡು ಕಳಿಸ್ರಿ, ಅಷ್ಟೇ ಸಾಕು ಅಂತಕ್ಕಂಥ ಮಾತನ್ನ ಹೇಳ್ತಾ ತಮ್ಗೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ. ಇನ್ನು ಬಹಳ ಜನ ಮಾತಾಡೋರಿದ್ದಾರೆ, ಕಾರ್ಯಕ್ರಮ ಯಶಸ್ವಿ ಆಗಲಿ. ಒಂದೇ ಒಂದು ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ, ಏನು ಅಂತಂದ್ರೆ ನಾವೆಲ್ಲರೂ ಕೂಡ ಇರೋ ತನಕ ಧರ್ಮಕ್ಕಾಗಿರೋಣ. ನಿಮಗೆಲ್ಲರಿಗೂ ಕೈ ಮುಗಿದು ಕೇಳ್ಕೊಂತೇನೆ, ನೀವು ಯಾರಿಗೂ ಹೆದರಬೇಡ್ರಿ. ಇಲ್ಲಿ ತನಕ ಇರ್ತದ, ಅಲ್ಲಿ ತನಕ ಉಸಿರು ಧರ್ಮಕ್ಕಾಗಿ ದೇಶಕ್ಕಾಗಿ ಮಾಡೋಣ. ದೇಶದ ಋಣ ನಮ್ಮ ಮೇಲದ, ಭಗವಂತನ ಋಣ ನಮ್ಮ ಮೇಲದ. ಬಟ್ ಒಂದು ಮಾತ್ರ ಸತ್ಯ, ಯಾರು ಧರ್ಮದ ವಿರೋಧಿ ಬರ್ತಾರ ಅವರು ಪಕ್ಕಾ ಸರ್ವನಾಶ ಆಗ್ತಾರೆ. ಇದು ಮಾತ್ರ ಪಕ್ಕಾ ಅದ, ನೀವು ತಲೆಗಿಟ್ಕೋರಿ. ಯಾರು ಹೆದರಬೇಡ್ರಿ, ಏನೂ ಆಗಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಕೊನೆಯದಾಗಿ ದೊಡ್ಡ ಜೈಕಾರ, ತಾವೆಲ್ಲರೂ ಯಾರ್ಯಾರು ಬಾಯಿದೋ ಎಲ್ಲರೂ ಜೈಕಾರ ಹಾಕ್ತಾರೆ. ಬೋಲೋ ಭಾರತ್ ಮಾತಾ ಕಿ, 2 ಕೈ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ.